ಓಂ ನಮಃ ಶಿವಾಯ. ಶಿವರಾತ್ರಿ ಅಂತಂದರೆ ವಿಶೇಷ. ಶಿವನು ಲಿಂಗಾಕಾರವಾಗಿ ಉದ್ಭವಿಸಿದ ದಿನ ಇವತ್ತು. ಹಾಗಾಗಿ ಮಹಾಶಿವರಾತ್ರಿ ಅಂತೀವಿ. ಬ್ರಹ್ಮ ಮತ್ತು ವಿಷ್ಣುವಿಗೆ ಲಿಂಗದ ರೂಪದಲ್ಲಿ ದರ್ಶನ ಕೊಟ್ಟಿದ್ದು ಇವತ್ತಿನ ದಿವಸ. ಹಾಗಾಗಿ ಶಿವರಾತ್ರಿ ವಿಶೇಷ ಅಂತ. ಅದಾದಮೇಲೆ ಶಿವರಾತ್ರಿ ದಿವಸ ಯಾಕೆ ಉಪವಾಸ ಇರಬೇಕು ಅಂತಂದರೆ, ನಾವು ಯಾವಾಗಲೂ ಬಂದು ಉಪವಾಸ ಏನೂ ಮಾಡೋದೇ ಇಲ್ಲ. ಉಪವಾಸ ಏನಕ್ಕೆ ಮಾಡಬೇಕು ಅಂತ, ಭಗವಂತನ ಹತ್ರ ಇದ್ದೀವಿ ಅಂತ. ಉಪವಾಸ ಅಂತ ಅಂತಂದರೆ ಹತ್ರ ಅಂತ, ಭಗವಂತನ ಹತ್ರ ಇರೋದು ಅಂತ. ಭಗವಂತನ ಹತ್ರ ಅಂತಂದರೆ ಬರೀ ಉಪವಾಸ ಇರ್ತೀವ, ಉಪವಾಸ ಒಂದೇ ಅಲ್ಲ, ಮನಸ್ಸಲ್ಲಿರಬೇಕು ಭಗವಂತ ಅನ್ನೋದು. ಆ ಮನಸ್ಸಲ್ಲಿದ್ದು ಶಿವರಾತ್ರಿ ದಿವಸ ವಿಶೇಷವಾಗಿ ಮಾಸ ಶಿವರಾತ್ರಿ ಅಂತ ಬರುತ್ತೆ. ವರ್ಷದಲ್ಲಿ 24 ಬರುತ್ತೆ ಮಹಾಶಿವರಾತ್ರಿ. ಈ ಮಾಸ ಶಿವರಾತ್ರಿಗೆ ವಿಶೇಷ, ಶಿವರಾತ್ರಿ ಒಂದೇ ವಿಶೇಷ, ವರ್ಷಕ್ಕೊಂದು ಸತಿ ಬರುತ್ತೆ. ಈ ವರ್ಷಕ್ಕೊಂದು ಸತಿ ಬಂದಾಗ ನಿಮ್ಮ ಇಷ್ಟಾರ್ಥಗಳು ಒಬ್ಬೊಬ್ರಿಗೂ ಅಂತ ತೊಂದರೆ ಇರುತ್ತೆ. ಒಂದೇ ತೊಂದರೆ ಅಂತಲ್ಲ, ನಾನಾ ವಿಧ. ಒಬ್ಬರು ಮಕ್ಕಳಾಗಲ್ಲ, ಒಬ್ಬರು ಮಕ್ಕಳಾದ್ರೂ ತೊಂದರೆ ಆಗ್ತಾ ಇರುತ್ತೆ. ಕೆಲವರಿಗೆ ಸಂತಾನದಲ್ಲಿ ಪ್ರಾಬ್ಲಮ್ಮು, ಇನ್ನು ಕೆಲವರಿಗೆ ಹಣದಲ್ಲಿ ಪ್ರಾಬ್ಲಮ್ಮು, ಕೆಲವರು ಮದುವೆ ಆಗಲ್ಲ. ಇಂಥ ಯಾವುದೇ ಥರ ಇಷ್ಟಾರ್ಥಗಳಿದ್ದೇನೋ, ಯಾವುದೇ ಮಾಡಿದ್ರೂ ಭಗವಂತನ ಸೇವೆ ಮಾಡಿದ್ರೆ ನಮ್ಮ ಮನಸ್ಸಲ್ಲಿ ಯಾವುದೋ ಕರ್ಮಗಳು ಇದ್ದೇ ಇರುತ್ತೆ ಎಲ್ರಿಗೂ. ಆ ಕರ್ಮಗಳು ಕಳೆಯೋದಕ್ಕಾಗಿ ಭಗವಂತ ಬರಲೇಬೇಕು. ಯಾವ ದಿವಸನೂ ಆಗಲಿಲ್ಲ ಅಂತಂದರೆ ಶಿವರಾತ್ರಿ ಒಂದು ದಿವಸನ ಉಪವಾಸ ಇದ್ದು ಭಗವಂತನಿಗೆ ನಾವು ಸೇವೆ ಮಾಡಿದಾಗ ನಾವು ಅಂದ್ಕೊಂಡಿದ್ದ ಕೆಲಸ ಖಂಡಿತ ಆಗೇ ಆಗುತ್ತೆ. ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನೀವು ಹೇಳಿದ್ರಿ ಭಕ್ತರಿಗೂ ದೇವ್ರಿಗೂ ದೂರ ಇದೆ ಅಂತ. ಇಲ್ಲ, ಸುಳ್ಳದು. ಇತ್ತೀಚಿನ ದಿನಗಳಲ್ಲಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಜನ ಕಿಕ್ಕಿರಿದು ನಿಂತಿರ್ತದೆ. ಭಕ್ತಿಗೋಸ್ಕರ ಹೋಗ್ತಾ ಇದ್ದೀರಾ, ಶೋಕಿಗೋಸ್ಕರ ಹೋಗ್ತಾ ಗೊತ್ತಿಲ್ಲ. ನಮಗನ್ಸಿದ ಪ್ರಕಾರ ಭಕ್ತಿಗೋಸ್ಕರನೇ. ದೇವರ ಒಂದು ಮಹಿಮೆ ಇಲ್ಲಾಂದರೆ ಯಾರು ಎಲ್ಲಿ ಹೋಗೋಕ್ಕಾಗಲ್ಲ. ಉದಾಹರಣೆಗೆ ಸಾಕಷ್ಟು ಜನ ಕೋಟ್ಯಾಧಿಪತಿಗಳು ನಾವು ನೋಡ್ತೀರಿ, ಅವರು ಬೆಳಿಗ್ಗೆ ಒಂದು ದೇವ್ರ ಕೈ ಮುಗಿಯಲ್ಲ. ಅಂಥ ಒಂದು ಕಾಲದಲ್ಲಿ ಇವತ್ತು ಯಾವುದೇ ದೇವಸ್ಥಾನಕ್ಕೂ ಸಾಕಷ್ಟು ಭಕ್ತರು ಆ ದೇವಸ್ಥಾನದ ಒಂದು ಜೀರ್ಣೋದ್ಧಾರಕ್ಕೋಸ್ಕರ ಆಗ್ಬೋದು, ಇಲ್ಲ ಭಕ್ತಿಗೋಸ್ಕರ ಆಗ್ಬೋದು, ಇಲ್ಲ ಒಂದು ಸೇವೆಗೋಸ್ಕರ ಆಗ್ಬೋದು, ಆ ಒಂದು ಕಾರ್ಯವನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ಇಲ್ಲಿ ನಮ್ಮ ಯಲಹಂಕ ಚಿಕ್ಕಬಂಸರ ಸೋಮೇಶ್ವರ ನಗರದಲ್ಲಿ ಸೋಮೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಒಂದು ಪೂರ್ವಿಕರ ಕಾಲದ ದೇವಸ್ಥಾನ, ಚೋಳರ ಕಾಲದ ದೇವಸ್ಥಾನ. ನಾವು ಸಣ್ಣ ಹುಡುಗರಾಗಿಂದ, ಇದೇ ಹುಟ್ಟೂರು ನಮ್ಮದು, ಸಣ್ಣ ಹುಡುಗರಾಗಿಂದ ಈ ದೇವಸ್ಥಾನ ನೋಡ್ತಾ ಇದ್ರಿ. ಅದು 10 ಅಡಿಗೆ 10 ಅಡಿ ಚೋಳರ ಕಾಲದ ಕಟ್ಟಿದ್ದು, ದೊಡ್ಡ ದೊಡ್ಡ ಕಲ್ಲುಗಳಲ್ಲಿ ಕಟ್ಟಿದ್ದು ಪೂರ್ವಿಕರ ಕಾಲದ್ದು. ನೀವು ನೋಡ್ಬೋದು ಶಿವಲಿಂಗ, ಅದು ದೊಡ್ಡ ಶಿವಲಿಂಗ. ಆ ಒಂದು ದೇವಸ್ಥಾನ ಕಟ್ಟಿದಂಥ ಕಲ್ಲುಗಳು ಹೆಂಗೆ ಎತ್ತಿಟ್ಟರೋ ಗೊತ್ತಿಲ್ಲ. ಆಗಿನ ಕಾಲದಲ್ಲೆಲ್ಲ ಟೆಕ್ನಾಲಜಿ ಕಮ್ಮಿ ಇತ್ತು. ಎತ್ತಿಟ್ಟಿರೋ ಅದು ಭಾಳ ಶಕ್ತಿ ಭಕ್ತಿಯಿಂದ ಅದನ್ನ ಪೂಜೆ. ನಾವು ಗ್ರಾಮದಲ್ಲಿ ನಾನು ಕಂಡ ಹಾಗೆ ಸುಮಾರು ಒಂದು 25-30 ಮನೆಗಳಿದ್ವು ಅಷ್ಟೇ. ಇಲ್ಲಿನಿಂದ ಯಲಹಂಕ ತನಕ ನಾನು ಆ ಕಾಲದಿಂದನೂ ನಾನು ಆ ದೇವಸ್ಥಾನ ನೋಡ್ಕೊಂಡ್ಬಂದಿದ್ದೀನಿ. ವೀರರ ಕಲ್ಲಿತ್ತು, ಊರಿನ ಇತಿಹಾಸ ಇದೆ. ಚಿಕ್ಕಬೊಮ್ಮಸಂದ್ರದಲ್ಲಿ ಇಂಥ ಒಂದು ದೇವಸ್ಥಾನ ನೆಲೆಸಿರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಇದು ದಿನೇ ದಿನೇ ಡೆವಲಪ್ಮೆಂಟ್ ಚೆನ್ನಾಗಾಗ್ತಾಯಿದೆ. ಇದನ್ನು ಜೀರ್ಣೋದ್ಧಾರಕ್ಕೋಸ್ಕರ ನಮ್ಮ ಶ್ರೀಮಾನ್ ಕೆಂಪಣ್ಣನವರು ಅವರು ಕಳೆದಂಥ ದಿನಗಳಲ್ಲಿ ಅವರ ಒಂದು ಶ್ರಮದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು. ಅವರ ಹೆಸರಲ್ಲೇ ಇವತ್ತು ಪೂಜೆ ನಾವು ಮಾಡ್ತಾಯಿದ್ದೀರಿ. ಅದರ ಜೊತೆಯಲ್ಲಿ ಇಲ್ಲಿನ ಭಕ್ತರೆಲ್ಲರೂ ಸೇರಿ ಈ ದೇವಸ್ಥಾನ ಡೆವಲಪ್ಮೆಂಟ್ಗೋಸ್ಕರ ಸಾಕಷ್ಟು ಶ್ರಮಪಟ್ಟು ಇವತ್ತು ಸಾವಿರಾರು ಜನ ಭಕ್ತರು ಬಂದು ದರ್ಶನವನ್ನು ಪಡಿತಾ ಇದ್ದಾರೆ. ಈ ದೇವರಲ್ಲಿ ಕೇಳ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ನಂಬಿಕೆ ಇದೆ. ಶಿವರಾತ್ರಿ ಹಬ್ಬದ ಸಮಯದಲ್ಲಾಗ್ಬೋದು, ಕಾರ್ತಿಕ್ ಸೋಮವಾರದ ಸಮಯದಲ್ಲಾಗ್ಬೋದು ಲಕ್ಷಾಂತರ ಜನ ಬಂದು ಬೆಳಗಿಂದ ಸಾಯಂಕಾಲ ತನಕ ದರ್ಶನ ಮಾಡ್ತಾರೆ. ಇವತ್ತಿನ ದಿನ ಬೆಳಗ್ಗೆ 5:30ಕ್ಕೆ ಶುರುವಾಗಿರೋದು ಅಭಿಷೇಕ, ಅಲಂಕಾರ, ಪೂಜೆಗಳು ಶುರುವಾಗಿದೆ. ಕಂಟಿನ್ಯೂ ಅಭಿಷೇಕನೂ ಹೊರಗಡೆ ಒಂದು ವಿಗ್ರಹ ಇಟ್ಟು ಮಾಡ್ತಾಯಿದ್ದಾರೆ. ಅದರ ಜೊತೆಯಲ್ಲಿ ವಿವಿಧ ಅಲಂಕಾರಗಳೊಂದಿಗೆ ಸಾಕಷ್ಟು ಭಕ್ತಾದಿಗಳು ಅವರ ಸೇವೆಯ ಪಡ್ಕೊಂಡು ಇನ್ನು ಚೆನ್ನಾಗಿ ಒಂದು ಒಳ್ಳೆಯ ಭಕ್ತಿಯಿಂದ ಪೂಜೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ನಾಡಿನ ಜನತೆಗೆ ಆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಚೋಳರ ಕಾಲದ ದೇವಸ್ಥಾನ ಇದು, ಗುಹೆ ಥರ ಇತ್ತು, ಬುಗ್ಗಂಡು ಹೋಗ್ಬೇಕಾಗಿತ್ತು. ಏನೋ ಮಳೆ ಇಲ್ಲ ಅಂದರೆ ಅಭಿಷೇಕ ಮಾಡಿಸ್ಬಿಟ್ಟು ಇದು ಮಾಡಿಬಿಟ್ರೆ ತಿರ್ಗಿ ಆಮೇಲೆ ಮನೆಗಳಿಗೆ ಹೋಗೋಕ್ಕಾಗ್ತಾ ಇರಲ್ಲ, ಹಂಗೆ ಮಳೆ ಹುಯ್ದು ಬಿಡೋದು. ಅಷ್ಟು ಭಕ್ತಿ ಇದೆ, ಅಷ್ಟು ಇದಿದೆ ಇಲ್ಲಿ. ಅದಕ್ಕೆ ನಾವೇ ನಮ್ಮ ಆಸ್ತಿ ಮಾರಿ ನಾವೇ ಯಾರ ಹತ್ರ ಕಲೆಕ್ಷನ್ ಮಾಡಿಲ್ಲ, ನಾವೇ ಕಟ್ಸಿದ್ದು. ಇದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲ ನಾವೇ ಕಟ್ಸಿರೋದು. ಇವತ್ತೇನು ಶಿವರಾತ್ರಿ, ಇವತ್ತು ಮಹಾಶಿವರಾತ್ರಿ, ಎಲ್ಲರೂ ಸಾವಿರಾರು ಜನ ಬಂದು ನೋಡ್ಕೊಂಡು ಅದು ಎಲ್ಲ ದರ್ಶನ ಮಾಡ್ಕೊಂಡು ಅಭಿಷೇಕ ಮಾಡಿಸ್ಕೊಂಡು ಹೋಗ್ತಾರೆ. ಅದೇ ಖುಷಿ ಎಲ್ಲರಿಗೂ. ದೇವರು ಎಲ್ಲರಿಗೂ ಒಳ್ಳೇದು ಮಾಡೋವನೇ, ಮಾಡ್ತಾನೆ ಸ್ವಾಮಿ. ಈಗ ಹೇಳಬೇಕು ಅಂದರೆ ಈ ದೇವಸ್ಥಾನ ಚೋಳರ ಕಾಲದ್ದು, ಪುರಾತನ ಕಾಲದಿಂದ ಒಂದು ಚಿಕ್ಕ ಮಂಟಪ ಇತ್ತು. ಅಲ್ಲಿಂದ ಚಿಕ್ಕ ಮಂಟಪದಲ್ಲಿ ಭಾಳ ವಿಜೃಂಭಣೆಯಿಂದ ಈ ಊರವರೆಲ್ಲ ಸೇರಿ
ಅಕ್ಕಪಕ್ಕದವರೆಲ್ಲ ಸೇರಿ ಶಿವರಾತ್ರಿ ಅನ್ನೋ ಒಂದು ಮಹಾ ಹಬ್ಬನ ಆಚರಣೆ ಮಾಡುವಾಗ ಅಲ್ಲಿ ಅಭಿಷೇಕ ಮಾಡಬೇಕಾದ್ರೆ ಮಳೆ ಇಲ್ಲದೇ ಇದ್ದರೂ ಕೂಡ ಆ ಕಾಲದಲ್ಲಿ ಮಳೆ ಬರ್ತಾಯಿತ್ತಂತೆ. ನಮಗೆ ಬುದ್ಧಿ ಬಂದಾಗಿಂದ ಚೋಳರ ಕಾಲದ್ದು ನೋಡಿದ್ವಿ ನಾವು. ಆಮೇಲೆ ನಂತರ ಅದೆಲ್ಲ ಊರವರೆಲ್ಲ ಸೇರಿ, ಪ್ರಮುಖರೆಲ್ಲ ಸೇರಿ, ಆಮೇಲೆ ದಾನಿಗಳು ಸೇರಿ ಇಲ್ಲಿ ಒಂದು ಜಾಸ್ತಿ ದೊಡ್ಡದಾಗಿ ದೇವಸ್ಥಾನ ಮಾಡಬೇಕು ಅಂದಾಗ ಕೆಂಪಣ್ಣವರು, ಪಿಳ್ಳಪ್ಪನವರು, ಮುನ್ಪಿಳ್ಳಪ್ಪನವರು ಇವರೆಲ್ಲ ಈ ಸ್ಕೂಟ್ರ್ ಪಾಪಣ್ಣ ಅಂತ ಇಂಥವರೆಲ್ಲ ಸೇರಿಬಿಟ್ಟು ಒಂದು ಸಭೆ ಮಾಡಿ ದೇವಸ್ಥಾನ ಕಟ್ಟೋಣ ಅಂತ ಪ್ರಾರಂಭ ಮಾಡಿದ್ರು. ಆ ಪ್ರಾರಂಭ ಮಾಡಿದ್ದು ತುಂಬ ಚೆನ್ನಾಗಿ ಒಂದು ಕಲ್ಲು ಕಟ್ಟಡ ಆಯಿತು. ಇದು ಈ ದೇವಸ್ಥಾನಕ್ಕೆ ಎಲ್ಲ ಈ ಭಕ್ತರಿಂದನೇ ಇದೆಲ್ಲ ಆಗಿದ್ದು. ನಾನು ಒಬ್ಬ ಅಂತ ಕೈ ಜೋಡ್ಸೋಕ್ಕಾಗಲ್ಲ. ಭಕ್ತರು ಮಹಾನ್ ಭಕ್ತರೆಲ್ಲ ಸೇರಿ ಶರಾವತಿ ಸೋಮಶೇಖರರು ಆಗಿರ್ಬೋದು, ಶಿವರುದ್ರಣ್ಣವರು ಆಗಿರ್ಬೋದು, ಎಲ್ಲ ಸೇರಿ ಮಾಡುವಾಗ ನಮ್ಮ ಈ ಏರಿಯಾ MLA ಪ್ರಮುಖವಾಗಿ SR ವಿಶ್ವನಾಥ್ ಅವರು ಬೆಂಬಲದಿಂದ ತುಂಬ ಚೆನ್ನಾಗಿ ದೇವಸ್ಥಾನ ಆಯಿತು. ಎಲ್ಲ ಹಬ್ಬ ದಿನಗಳಲ್ಲೂ ಭಾಳ ಭಕ್ತಾದಿಗಳು ಬರ್ತಾರೆ, ಪೂಜೆಗಳು ಮಾಡ್ತಾರೆ, ಅವ್ರ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಂಡು ಹೋಗ್ತಾರೆ. ಇವತ್ತು ಅಷ್ಟೇ ಮಹಾಶಿವರಾತ್ರಿ ಆಗಿರೋದ್ರಿಂದ ಅವತ್ತಿಂದ ಏನು ಬೆಳೆದು ಬಂದಿತ್ತು ಕೆಂಪಣ್ಣವ್ರು ನಡೆಸ್ತಾಯಿದ್ರು ಮುಂಚೆ. ಅವ್ರ ನಂತರ ಊರವರೆಲ್ಲ ಸೇರಿ ನನಗೆ ಇಲ್ಲಿ ಅಧ್ಯಕ್ಷ ಸ್ಥಾನ ಕೊಟ್ಟರು. ಆಗ ಒಂದು ಕಲ್ಲು ಕಟ್ಟಡ ಇತ್ತು. ಮಹಾದಾನಿಗಳಿಂದ ಇಲ್ಲಿ ಗ್ರಾನೈಟ್ ಆಯಿತು, ಗೋಪುರ ಆಯಿತು. ಎಲ್ಲ ಪರಿವಾರ ದೇವರುಗಳು ಕೂಡ ಊರವರೆಲ್ಲ ಸೇರಿ ಎಲ್ಲ ಮಾಡಿದ್ವಿ. ಇವತ್ತಿನ ದಿನ ಈ ಭಕ್ತಾದಿಗಳಿಂದ ಈ ದೇವಸ್ಥಾನ ವಿಜೃಂಭಣೆಯಿಂದ ಎಲ್ಲ ಕೆಲಸ ನಡೀತಾ ಇದೆ. ಬೆಳಗ್ಗೆ ಪ್ರಥಮವಾಗಿ ಅಭಿಷೇಕ ಸ್ಟಾರ್ಟ್ ಆದರೆ ಸಂಜೆವರೆಗೂ ಭಕ್ತರು ಇರ್ತಾರೆ. ಅವರವರ ಇಚ್ಛಾನುಶಕ್ತಿಯಾಗಿ ಅವರು ಪೂಜೆ ಮಾಡಿಸ್ತಾರೆ. ಇದುವರೆಗೂ ನಾವೇನು ಕೇಳೋದಿಲ್ಲ. ಅವರವರೇ ಬಂದು ನಾನು ಇದು ಮಾಡಿಸ್ತೀನಿ ಅಂತ ಅವರೇ ತಾನಾಗೇ ಬಂದು ಸೇವೆಗಳು ಮಾಡಿಸ್ತಾರೆ. ಭಗವಂತ ಅವ್ರನ್ನ ಚೆನ್ನಾಗಿ ಇಟ್ಟಿರ್ತಾರೆ. ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ಒಂದು ದೇವಸ್ಥಾನ ಭಾಳ ಪುರಾತನವಾದಂಥ ದೇವಸ್ಥಾನ. ನಾವು ಚಿಕ್ಕ ಹುಡುಗರಿಂದನೂ ನೋಡ್ಕೊಂಬಂದಿರೋಂಥ ದೇವಸ್ಥಾನ. ನಮ್ಮಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಭಕ್ತಿ ಹೆಚ್ಚಾಗಲು ಕಾರಣ, ಭಕ್ತಿಯಿಂದ ಯಾರೇ ಭಕ್ತಾದಿಗಳು ಬಂದು ಏನೇ ಸಂಕಲ್ಪ ಮಾಡಿಕೊಂಡ್ರು ಒಳ್ಳೆಯದಾಗಿರೋದನ್ನು ನಾವು ದಿನದಿಂದ ನೋಡಿದ್ದೀವಿ. ಉದಾಹರಣೆಗೆ ನಮ್ಮ ಜೀವನದಲ್ಲೇ ಆಗ್ಬೋದು, ನಮ್ಮ ರಾಜಕೀಯ ಜೀವನದಲ್ಲೇ ಆಗ್ಬೋದು, ವೈಯಕ್ತಿಕವಾಗ್ಬೋದು, ಆರ್ಥಿಕವಾಗ್ಬೋದು, ಭಾಳ ಅನುಕೂಲಗಳು ಈ ದೇವರಿಂದ ನಾವು ಪಡ್ಕೊಂಡಿದ್ದೀವಿ. ನಾನು ಎಲ್ಲ ಭಕ್ತಾದಿಗಳಲ್ಲೂ ಕೇಳ್ಕೊಳೋದು ಒಂದೇ, ಭಕ್ತಿಯಿಂದ ಭಗವಂತನಲ್ಲಿ ಏನೇ ಶರಣಾಗಿ ಕೇಳ್ಕೊಂಡ್ರೂ ಭಗವಂತನ ಕೃಪಾ ಕಟಾಕ್ಷ ಅಂತೂ ಇದ್ದೇ ಇರುತ್ತೆ ಅಂತ ಕೇಳ್ಕೊಂಡು. ನಮಗೆ ಇಲ್ಲಿ ಬಂದ ಮೇಲೆ ತುಂಬ ಎನರ್ಜಿ ಇದೆ. ಇದು ತುಂಬ ಹಳೆಯ ಚೋಳರ ಕಾಲದ ದೇವಸ್ಥಾನ. ಇಲ್ಲಿಗೆ ಬಂದ ಮೇಲೆ ಎಲ್ಲ ಭಕ್ತಾದಿಗಳು ಸೇರಿ ತುಂಬ ಇಂಪ್ರೂವ್ ಆಗಿದೆ. ಏನೋ ಇಲ್ಲಿಗೆ ಬಂದರೆ ತುಂಬ ನಮಗೆ ಒಂಥರ ಮನಸ್ಸು ನೆಮ್ಮದಿ ಇದೆ. ಅಷ್ಟು ಮಾತ್ರ ಸಮಾಧಾನ ಇದೆ, ನೆಮ್ಮದಿ ಇದೆ. ಇಲ್ಲಿಗೆ ಬಂದಮೇಲೆ ತುಂಬ ಒಳ್ಳೆಯದಾಗಿದೆ. ಇವತ್ತೆಲ್ಲ ತುಂಬ ಚೆನ್ನಾಗಿ ನೀವೇ ನೋಡ್ತಾ ಇದ್ದೀರಿ. ತುಂಬ ಭಕ್ತರುಗಳು ಸಾವಿರಾರು ಗಟ್ಟಲೆ ಬಂದಿದ್ದಾರೆ. ಎಲ್ಲ ಅಲಂಕಾರ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಮಃ ಶಿವಾಯ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲನೇದಾಗಿ ಶಿವರಾತ್ರಿ ಅನ್ನೋದು ತುಂಬ ಮಹತ್ವಪೂರ್ವವಾದ ದಿನ. ಯಾಕಂದರೆ ಇವತ್ತು ಬರೀ ರಿಲಿಜಿಯಸ್ ಆಗಲ್ಲ, ಕಾಸ್ಮಿಕ್ ವೇಯಲ್ಲಿ ಯೂನಿವರ್ಸಲ್ ಆಗಿ ತುಂಬ ಒಳ್ಳೆ ಅಲೈನ್ಮೆಂಟ್ಸ್ ಆಗುತ್ತೆ ಪ್ಲಾನೆಟರಿ ಪೊಸಿಷನ್ಸಲ್ಲಿ. ತುಂಬಾ ಒಳ್ಳೆ ದಿನ ಇವತ್ತು ಮೊದಲನೇದಾಗಿ ಜಾಗರಣೆ ಏನಕ್ಕೆ ಮಾಡಬೇಕು ಅಂತ ಹೇಳ್ತೀನಿ. ಮೊದಲು ಈ ದಿನ ಸಮುದ್ರ ಮಂಥನ ನಡೆಯೋ ದಿನ. ಇವತ್ತೇನಾಗಿತ್ತು ಅಂದರೆ ಈಶ್ವರರು ಇವತ್ತಿನ ದಿನಾನೇ ವಿಷನ ತಗೋತಾರೆ. ಸಮುದ್ರ ಮಂಥನ ಹೋಗೋ ಮೊದಲು ಬರೋದೇ ವಿಷ. ಸೊ ಈಶ್ವರ ದೇವರು ಅವ್ರನ್ನ ಸ್ಯಾಕ್ರಿಫೈಸ್ ಮಾಡ್ಕೊತಾರೆ. ಎಲ್ಲರಿಗೂ ಅಮೃತ ಕೊಡ್ತೀನಿ, ನಾನು ವಿಷ ಕುಡಿತೀನಿ ಅನ್ನೋ ಆ ಸ್ಯಾಕ್ರಿಫೈಸ್ ಮಾಡಿರೋ ದಿನ. ಇವತ್ತಿನ ದಿವಸ ಎಲ್ಲರಿಗೂ ಗೊತ್ತು ಹಾವು ವಿಷ ಸೇರಿಕೊಂಡಾಗ ನಿದ್ದೆ ಮಾಡಬಾರ್ದು ಅಂತಲ್ವಾ. ನಿದ್ದೆ ಮಾಡಿದ್ರೆ ವಿಷ ಹತ್ತುತ್ತೆ ದೇಹಕ್ಕೆ. ಅದಕ್ಕೆ ಇವತ್ತಿನ ದಿವಸ ಶಿವ ದೇವರೇ ಜಾಗರಣೆ ಮಾಡ್ತಾರೆ, ಬಿಕಾಸ್ ಹತ್ತಬಾರ್ದು ವಿಷ ಅಂತ. ಅಟ್ ದ ಸೇಮ್ ಟೈಮ್ ದೇವತೆಗಳು ಇವತ್ತು ಮೊದಲನೇ ಸಲ ಈಶ್ವರನಿಗೆ ನೀರಿನ ಅಭಿಷೇಕ, ಹಾಲಿನ ಅಭಿಷೇಕ ಮಾಡ್ತಾರೆ, ಸೊ ದಟ್ ಅವ್ರಿಗೆ ನಿದ್ದೆ ಬರಬಾರ್ದು ಅಂತ. ಸೊ ಇವತ್ತಿನ ದಿವಸ ನಾವು ಜಾಗರಣೆ ಮಾಡಲೇಬೇಕು. ಯಾಕಂದರೆ ಈಶ್ವರನ ದೇವರು ಅವತ್ತಿನ ದಿವಸ ಜಾಗರಣೆ ಮಾಡ್ತಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಆಮೇಲೆ ನಮ್ಮ ಎಲ್ಲ ಚಕ್ರನೂ ಒಂದೇ ಅಲೈನ್ಮೆಂಟಲ್ಲಿ ಇರಬೇಕು. 7 ಚಕ್ರಾಸ್ ಇರುತ್ತೆ, ಅದೆಲ್ಲ ಒಂದೇ ಅಲೈನ್ಮೆಂಟಲ್ಲಿ ಇದ್ದರೆ ಇವತ್ತಿನ ದಿವಸ ನಮಗೆ ತುಂಬ ಬೆನಿಫಿಷಿಯಲ್ ಆಗಿರುತ್ತೆ. ಇವತ್ತೇನೇ ಮ್ಯಾನಿಫೆಸ್ಟ್ ಮಾಡಿದ್ರು ನಮಗೆ ತುಂಬ ಅದು ಅಟ್ರಾಕ್ಟಿವ್ ಆಗಿರುತ್ತೆ ನಾವೇನು ಮಾಡಿದ್ರು. ಸೊ ನಾವೇನು ತಿಳ್ಕೊಂಡ್ರು, ಏನು ಯೋಚನೆ ಮಾಡಿದ್ರು ಅದು ನಮಗೆ ಹೆಚ್ಚಾಗಿ ಸಿಗುತ್ತೆ ಶಿವರಾತ್ರಿ ದಿವಸ. ಸೊ ಇದೇ ಇವತ್ತಿಂದು ಸಿಗ್ನಿಫಿಕೆನ್ಸು. ಎಲ್ಲರೂ ಟ್ರೈ ಮಾಡಿ ಜಾಗರಣೆ ಮಾಡೋಕ್ಕೆ, ಉಪವಾಸ ಇರೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಎಲ್ಲರಿಗೂ ಶುಭವಾಗಲಿ. ಮಾಘ ಮಾಸದಲ್ಲಿ ಈ ದಿನ ತುಂಬ ಪ್ರಶಸ್ತವಾದಂತಹ ದಿನ. ಶಿವ ಬಂದು ಸಮುದ್ರ ಮಥನ ಮಾಡಬೇಕಾದ್ರೆ ಅವನು ವಿಷವನ್ನು ಸೇವಿಸ್ಕೊಂಡಿರ್ತಾನೆ. ಸೊ ಹಾಗಾಗಿ ಈ ದಿನ ಅವನಿಗೆ ಸದಾ ಅಭಿಷೇಕವನ್ನು ಮಾಡ್ತಾ ಇದ್ದರೆ ಅವನು ತುಂಬ ಒಳ್ಳೆಯದಾಗತ್ತೆ ಅಂತ ಒಂದು ಇತಿಹಾಸದಲ್ಲಿ ಹೇಳ್ತಾರೆ. ಸೊ
ಈ ದಿನ ಬಂದು ಭಕ್ತಾದಿಗಳು ಯಾಕಂತಂದರೆ ಸದಾ ಶಿವನ ಸ್ಮರಣೆಯಿಂದ ಅವರಿಗೆ ಒಂದು ಮೋಕ್ಷ ಸಿಗತ್ತೆ ಅಂತ ಹೇಳಿ ಶಿವರಾತ್ರಿ ದಿನ ಜನಗಳು ಎಲ್ಲ ಬಂದು ಶಿವನಿಗೆ ದರ್ಶನ ಮಾಡಿಕೊಂಡು ಪ್ರಸಾದನ ತೊಗೊಂಡು ಹೋಗ್ತಾರೆ. ಈ ಸೋಮೇಶ್ವರನ ದೇವಸ್ಥಾನ ಬಂದು ಚೋಳರ ಕಾಲದ ದೇವಸ್ಥಾನ, ಇದು ಸುಪ್ರಸಿದ್ಧವಾದಂಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಯಾವುದೇ ಭಕ್ತಾದಿಗಳು ಬಂದು ಏನೇ ತಮ್ಮ ಪ್ರಾರ್ಥನೆಯನ್ನು ನೆರವೇರಿಸ್ಕೊಂಡ್ರೂ ಕೂಡ ಅದು ಫಲಿಸತ್ತೆ ಅಂತ ಹೇಳಿ ಈ ಜನದಲ್ಲಿ ಇದಾಗತ್ತೆ. ಇದು ಹಾಗೂ ಅಲ್ಲದೆ 4 ಯಾಮಗಳಲ್ಲೂ ವಿಶೇಷವಾದಂತಹ ಪೂಜೆ ಎಲ್ಲ ನಡೆಯುತ್ತೆ, ಅಭಿಷೇಕ ಎಲ್ಲ ನಡೆಯುತ್ತೆ. ನಾಳೆ ರುದ್ರಹೋಮನೂ ಕೂಡ ಮಾಡ್ತಾರೆ. ತುಂಬ ಪ್ರಸಿದ್ಧವಾದಂತಹ ದೇವಸ್ಥಾನ. ಎಲ್ಲ ಭಕ್ತಾದಿಗಳು ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಕೂಡ ಭಗವಂತರಲ್ಲಿ ಪ್ರಾರ್ಥಿಸ್ತೀನಿ.